ಓಕೆ, ರೆಡಿ ಇದ್ದೀರಾ ನೆಕ್ಸ್ಟ್ ಆಗಿ? ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಗಣೇಶ್ ಕಶ್ಯಪ್. ಸಾಕು 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 ಪ್ಲೀಸ್. ಜೋರಾಗಿ ಚಪ್ಪಾಳಿ ಬರಲಿ ಹರ್ಮನ್ಗೆ. ನೀವ್ಯಾರು ನೋಡಿಲ್ಲ ಅದನ್ನ. ನಾ ಈ ನಡುವೆ ಹರ್ಮನ್ ಜೊತೆ ಕನ್ನಡ ಮಾತಾಡ್ತಿದ್ದೀನಿ ಜಾಸ್ತಿ. ನಂಗೆ ಸ್ವಲ್ಪ ಕನ್ನಡ ಮರ್ತೋಗ್ತಿದೆ. ನಮ್ಮ ಮನೇಲಿ ಯಾರೋ ಹೊರಗೆ ಹೋಗ್ತಿದ್ರು, ನಾನು ತುಸಿ ಹೋಗ್ತಾ ಇದ್ದೀರಾ ಅಂತ. ಹ್ಯಾಪಿ ಪ್ರೈಡ್ ಎಲ್ಲರಿಗೂ. ನೈಸ್. ನಾನು ಜಸ್ಟ್ ಇನ್ ಕೇಸ್ ಯಾರಾದರೂ ಇರ್ತಾರೆ ಅನ್ಕೊಂಡೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಇದಿರಲ್ಲ ಯಾರಾದರೂ ಪ್ರೈಡ್, ಲೆಸ್ಬಿಯನ್ಸ್, ಗೇಸ್? ಅವರು 4 ಸಲ ಹೊಡ್ಕೊಂಬಿಟ್ರು ಶಾಂತಮ್ ಪಾಪ ಗೇ ಛೀ ಗಣೇಶ್. ನೈಸ್. ನನಗೆ ವಾಡೋಲ್ಡ್. ನಾನು ಸಣ್ಣವನಿದ್ದಾಗ ನಂಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ನಾನು ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದ್ದು. ಅರೆ ಗುರು, ನಾನು ಸ್ವಲ್ಪ PUC ಬಂದಾಗ ನಮ್ಮ ಫ್ರೆಂಡ್ ಒಬ್ಬ ಹೇಳ್ಕೊಟ್ಟ ನನಗೆ, ಲೆಟ್ಸ್ ಕೀಪ್ ಹಿಸ್ ನೇಮ್ ಸೀಕ್ರೆಟ್, ಯಾಕಂದರೆ ಅವ್ನು ಇಮ್ಯಾಜಿನರಿ. ಸೊ ಇಲ್ಲ ಇಲ್ಲ, ಈ ಇಮ್ಯಾಜಿನರಿ ಫ್ರೆಂಡ್ಸ್ ಒಂದು ನಾನೇ ನಾಮಕರಣ ಮಾಡ್ಬೇಕಾ ನಿಂಗೆಲ್ಲ? ಇಟ್ಕೊಂಬ ಬರ್ತಾ ಇದೆಯಾ ತಾನೇ? ಇಲ್ಲ, ಈಸ್ ರಿಯಲ್. ಬ್ರೋ ವಾಟ್ಸ್ ಯುವರ್ ನೇಮ್? ರಜತ್. ರಜತ್ ಅನ್ಕೊಳ್ಳೋಣ ಅವನ ಹೆಸರು. ಅರೆ, ನನ್ನ ಫ್ರೆಂಡ್ ಒಬ್ಬ PUCಯಲ್ಲಿದ್ದಾಗ ರಜತ್ ಅಂತ, ಅವ್ನು ನನಗೆ ಹೇಳ್ಕೊಟ್ಟ, ಮಗ ನೋಡು ಈ ಥರ ಇರ್ತಾರೆ, LGBTQ, ಲೆಸ್ಬಿಯನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್, ಎವ್ರಿ ಒನ್ ಇಸ್ ಸೇಮ್, ಈಕ್ವಲ್, ರೆಸ್ಪೆಕ್ಟ್ ಎವ್ರಿ ಒನ್. ನಾನು ಒಳ್ಳೆ ಹುಡುಗ, ನಾನು ನೋಟ್ ಮಾಡ್ಕೊಂಡೆ. ಸರಿ, ನಾನು ನೆಕ್ಸ್ಟ್ ದಿನ ಮನೆಗೆ ಹೋಗಿದ್ದೀನಿ. ಪ್ರೈಡ್ ಅಂತ ಕರೀತಾರಿದ್ನ ಗೊತ್ತಾ ನಿಮಗೆ? ನೆಕ್ಸ್ಟ್ ದಿನ ಮನೆಗೆ ಹೋಗಿದ್ದೀನಿ. ನಮ್ಮಪ್ಪ ನ್ಯೂಸ್ ಹಾಕಿದ್ದಾರೆ, ಇಂಗ್ಲೀಷ್ ನ್ಯೂಸು. ಆ್ಯಂಕರ್ ಬಂದ, ಹೇಳ್ದ, ಪ್ರೈಡ್ ಆಫ್ ಕರ್ನಾಟಕ. ಇದ್ಯಾವಾಗಾಯ್ತು? ನಂಗೆ ಜೂನ್ ಗೊತ್ತಾ? ಜೂನ್ ಇಸ್ ಅ ಪ್ರೈಡ್ ಮಂತ್. ಮೊನ್ನೆ ನಾನು ರಜತ್ದು ಸ್ಟೋರೀಸ್ ನೋಡ್ತಿದ್ದೆ. ರಜತ್ ಸ್ಟೋರಿ ಹಾಕಿದ್ದ ಹ್ಯಾಪಿ ಪ್ರೈಡ್ ಅಂತ, ಆಯಿತಾ? ನನಗೆ ಖುಷಿ ಆಯಿತು, ಮೈ ಫ್ರೆಂಡ್ ಇಸ್ ಕಮಿಂಗ್ ಔಟ್ ಅಂತ. ನಾನು DM ಮಾಡಿದೆ, ಹೇ ಬ್ರೋ, ಆರ್ ಯು ಗೇ? ಅವನು, ನೋ ಬ್ರೋ, ಐ ಆಮ್ ಎನ್ ಆಲೈ. ಯಾ ಸೇಮ್. ನನಗೂ ಗೊತ್ತಾ, ನಾನು ನೋ ಬ್ರೋ, ಯು ಆರ್ ಅನ್ ಆ್ಯಸೋಲ್. ಏನಿದು ಆಲೈ, ಏನು ಅರ್ಥ? ಅವ್ನು ಹೇಳ್ದ ನನಗೆ, ಮಗ ನಾನು ಸಪೋರ್ಟ್ ಮಾಡ್ತೀನಿ. ಏನು ಮಾಡ್ತೀಯ? ಕಮಾನ್ ಅಂತೀಯ. ಸಪೋರ್ಟ್ ಮಾಡಿ ಅವ್ರನ್ನ ಕೇಳೋ ಮಗ, ಅವ್ರಿಗೆ ಬೇಕಾ ಸಪೋರ್ಟ್ ಅಂತ? ಕನ್ಸೆನ್ಶುವಲಿ ಸಪೋರ್ಟ್ ಮಾಡು. ಸಪೋರ್ಟ್ ಮಾಡ್ತಾನೆ, ಅವ್ರನ್ನ ಕೇಳ್ರಿ ಯಾರಾದ್ರು. ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಯಾರ್ಯಾರನ್ನೋ ಸಪೋರ್ಟ್ ಮಾಡಿಬಿಡ್ತೀವಿ. ಇದು ನನ್ನ ಫೇವ್ರೇಟ್ ಕಾನ್ಸೆಪ್ಟ್. ಅದು ಫೆಮಿನಿಸಮ್ ಗೊತ್ತಲ್ಲ, ಮೈ ಫೇವ್ರೇಟ್ ಕಾನ್ಸೆಪ್ಟ್ ಅದು. 50 ವರ್ಷಕ್ಕೆ ಮುಂಚೆ ಹೆಣ್ಮಕ್ಳೆಲ್ಲ ಈ ಹೋಗಲ್ಲ, ನೀನು ಏನು ಬೇಕಾಗಿಲ್ಲ ನನಗೆ, ನಾನೇ ದುಡ್ಕೋತೀನಿ ನನ್ನ ದುಡ್ಡು, ವಿಚ್ ಇಸ್ ಗ್ರೇಟ್. ನಮ್ಮ ಮೊನ್ನೆ ತಿರ್ಗಾ ರಜತ್ ಸ್ಟೋರಿ ನೋಡ್ತಿದ್ದೆ. ರಜತ್ ಹಾಕಿದ್ದ, ಹ್ಯಾಪಿ ವುಮೆನ್ಸ್ ಡೇ ಬೈ ಅ ಪ್ರೌಡ್ ಫೆಮಿನಿಸ್ಟ್. ನಾನು ತಿರ್ಗಾ DM ಮಾಡಿದೆ, ಮಗ ಏನೋ ಮಾಡ್ತಿದ್ಯಾ? ಅವನಿಂದ, ಮಗ ಒಬ್ಬ ಗಂಡಸಾಗಿ ಹೆಣ್ಮಕ್ಳಿಗೆ ಸಲ್ಬೇಕಾಗಿರೋ ಸಪೋರ್ಟ್ ಕೊಡ್ತಾ ಇದ್ದೀನಿ. ಅವ್ರು ಅದೇ ಬೇಡ ಅಂದಿತ್ತು. ತಲೆಯಲ್ಲಿತ್ತು ಮಾಮ್ ರಜತ್. ನಾವು ಸುಮ್ಮನೆ ಸಪೋರ್ಟ್ ಮಾಡ್ತೀವಿ, ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಗಣೇಶ್, ಆಯಿತಾ? ನನ್ನ ಹೆಸರು ಬಗ್ಗೆ ಜೋಕ್ ಮಾಡಲ್ಲ ಇವಾಗ. ಯಾಕಂದರೆ ನನ್ನ ಫಸ್ಟ್ ವೀಡಿಯೋ ಬಂದಾಗ ನನ್ನ ಹೆಸರು ಬಗ್ಗೆ ಸ್ವಲ್ಪ ತಮಾಷೆ ಮಾಡಿಬಿಟ್ಟಿದ್ದೆ. ಯಾರೋ ಒಬ್ಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ. ಅವ್ನು ನಂಗೆ DM ಮಾಡ್ತಿದ್ದಾನೆ, ಹೇ ಹೆಸರು ಬಗ್ಗೆ ಹೆಂಗೋ ತಮಾಷೆ ಮಾಡಿದೆ. ನನ್ನ ಹೆಸರು ಗುರು. ಇದರಿಂದ ನನಗೆ ಫೀಲಿಂಗ್ಸ್ ಹರ್ಟ್ ಆಗಿದೆ. ನನ್ನ ಕ್ಷಮಿಸಿ, ಇನ್ನೊಂದ್ಸಲ ಮಾಡಲ್ಲ. ಇಲ್ಲ ನೀನು ಆ್ಯಂಟಿ ನ್ಯಾಷನಲ್. ಅಣ್ಣ ನನ್ನ ಕ್ಷಮಿಸಿ, ಇನ್ನೊಂದ್ಸಲ ನನ್ನ ಹೆಸರೇ ಹೇಳಲ್ಲ ನಾನು. ಇಲ್ಲ ನೀನು ಪಾಕಿಸ್ತಾನ್ಗೆ ಹೋಗು.
ನೋಡು ಗುರು, ಪಾಕಿಸ್ತಾನ್ಗೆ ಹೋಗೋಕ್ಕಾಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನನ್ನ ಹೆಸರು ಗಣೇಶ್. ಪಾಕಿಸ್ತಾನಲ್ಲಿ ಆಂಟಿ ನ್ಯಾಷನಲ್ ನಾನು. ಯಾರ ಪರವಾಗಿ ಹೋರಾಡ್ತಿದ್ಯಾ ನೀನು? ಸುಮ್ಮನೆ ಬೇಜಾರಾಗ್ಬಿಡ್ತಾರೆ ನಮಗೆಲ್ಲ ಹೇಳ್ಕೊಟ್ಬಿಡ್ತಾರೆ, ನಾವು ಒಪ್ಕೊಂಡ್ಬಿಡ್ತೀವಿ. ನಂಗೆ ಇಷ್ಟ ಆಗಲ್ಲ ಅದು. ನಾನು ಸಣ್ಣವನಿದ್ದಾಗ ಇವಲ್ಯೂಷನ್ ಹೇಳ್ಕೊಟ್ಟಿದ್ದು, ನಾನು ನಂಬಲ್ಲ. ಏನಂದರೆ ಅದೇ ಹೇಳ್ಕೊಟ್ಬಿಡ್ತೀರಾ ನೀವು? ನಿಮ್ಗೆ ಗೊತ್ತು ಎವಲ್ಯೂಷನ್ ನಂಬ್ತೀರಾ ಯಾರಾದರೂ? ಎಸ್, ನೈಸ್. ನಿನ್ನ ನಂಬಲ್ಲ ನನಗೆ. ಎವಲ್ಯೂಷನ್ ಏನು ಗೊತ್ತಾ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನಂಬಿ. ಇಷ್ಟ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಎವಲ್ಯೂಷನ್ ಪ್ರಕಾರ 18 ಮಿಲಿಯನ್ ವರ್ಷಕ್ಕೆ ಮುಂಚೆ 4 ಕೋತಿ ಜಾತಿ ಇತ್ತು. ಒರಂಗುಟಾನ್, ಬೋನೋಬೋಸ್, ಗೊರಿಲ್ಲಾ ಮತ್ತು ಚಿಂಪಾಂಜಿ. ಆಯಿತಾ? ಎವಲ್ಯೂಷನ್ ಪ್ರಕಾರ ಒಂದಿನ ಒರಂಗುಟಾನ್ ಹೋಗ್ಬಿಟ್ಟು ಗೊರಿಲ್ಲಾ ಹತ್ರ, ಬೇಬ್ ನಾವಿಬ್ರು ಸೆಕ್ಸ್ ಮಾಡಿದ್ರೆ ನಮ್ಮ ಮಗ ಅವ್ರ ಮಗ ಮನುಷ್ಯ ಆಗ್ತಾನೆ. ನಂಗೆ 8ನೇ ಕ್ಲಾಸಲ್ಲಿ ಹೇಳ್ಕೊಡ್ತಿದ್ದಾರೆ ಇದನ್ನ. ನೀವೆಲ್ಲ ನಂಬಿದ್ದೀರಾ ಇದನ್ನ? ನಂಗೆ ಗೊತ್ತು, ಇದೊಂದು ವೇಳೆ ನಿಜ ಆಗಿದ್ರೆ ಗೊರಿಲ್ಲಾ ತಕ್ಷಣ ತಿರುಗಿ ಹೇಳ್ತಿತ್ತು, ಬೇಬ್ ನಮ್ಮ ಮನೇಲಿ ಇಂಟರ್ ಕ್ಯಾಸ್ಟ್ ಒಪ್ಪಲ್ಲ. ಸೈನ್ಸಲ್ಲಿ ಏನಂದರೆ ಅದೇ ಮಾಡ್ತಿರ್ತೆ. ಯಾರೋ ಒಬ್ಬ ಮೂನ್ ಮೇಲೆ ಹೋಗ್ಬಿಟ್ಟಿದ್ದಾನೆ, ಗೊತ್ತಲ್ಲ ನಿಮಗೆ? ನೀಲ್ ಆರ್ಮ್ಸ್ಟ್ರಾಂಗ್ 1969 ಫಸ್ಟ್ ಟೈಮ್ ಮೂನ್ಗೆ ಹೋಗಿದ್ದ. ಅವನು ಎಷ್ಟು ಖರ್ಚಾಗಿತ್ತು ಗೊತ್ತಾ? 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ. ನಾನು ಅದನ್ನು ನೋಡಿದ ತಕ್ಷಣ ಇವನು ಇಷ್ಟು ಖರ್ಚು ಮಾಡಿದ್ದಾನೆ ಅಂದರೆ ಏನೋ ಮಾಡಿದ್ದಾನೆ ಇವನು ಮೂನ್ ಮೇಲೆ. ನಾನು ಹೋಗಿದ್ದಾಗ ಬ್ರೌಸ್ ಮಾಡಿದೆ, ವಾಟ್ ಡಿಡ್ ನೀಲ್ ಆರ್ಮ್ಸ್ಟ್ರಾಂಗ್ ಡೂ ಆನ್ ದ ಮೂನ್? ವಾಕಿಂಗ್ ಮಾಡಕ್ಕೆ ಮಗನೇ 2 ಲಕ್ಷ ಕೋಟಿ. ಮಲ್ಲೇಶ್ವರಮಲ್ಲಿ ಫ್ರೀ ಮಾಡ್ಬೋದಿತ್ತು. 2 ಲಕ್ಷ ಕೋಟಿ. ಇನ್ನೊಂದೇನು ಮಾಡಿದಾನೆ ಗೊತ್ತಾ? ಮೂನ್ ಮೇಲೆ ಹೋಗ್ಬಿಟ್ಟು ಅಮೆರಿಕಾ ಫ್ಲಾಗ್ ಇಟ್ಟಿದ್ದಾನೆ. ನೋಡೋರು ಯಾರು? ನಂಗೆ ಕಾಣ್ತಿಲ್ಲ. ಗುರು, ಏನು ನಿಮ್ಗೇನು ಅನ್ಸುತ್ತೆ? ಇಬ್ರು ಏಲಿಯನ್ ಬಂದ್ಬಿಟ್ಟು ಮೂನ್ ಮೇಲೆ ನಿಂತ್ಕೊಂಡಿದ್ದಾರೆ. ಓ ಗುರು, 50 ಸ್ಟಾರ್ ಇದೆ ಗುರು, ಅಮೆರಿಕಾ ಫ್ಲಾಗು. ಇನ್ನೊಬ್ಬ ಬಾಬಾ, ಅಣ್ಣ 51 ಇದ್ರೆ ನಿಮ್ಮಮ್ಮನ ತವ್ರು ಮಾಡಿದ್ದು ಗಾಡಿ ತಿಕ್ ಮಾತಾಡ್ತಾನೆ. ಇನ್ನೊಂದೇನು ಮಾಡಿದಾನೆ ಗೊತ್ತಾ? ಅವನು ಮೇಲೆ ಹೋಗ್ಬಿಟ್ಟು ಬೋರ್ಡ್ ಇಟ್ಟಿಲ್ಲ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಮೆರಿಕಾ, ಏನಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿತ್ತು ಮುಂದೊಂದಿನ ಇಂಡಿಯಾದವ್ರು ಬರ್ತಾರೆ ಅಂತ. ಅವ್ರು ಬೋರ್ಡ್ ನೋಡಿದ ತಕ್ಷಣ ಹೊಡೆದಾಗಿರೋರು. ಗುರು 60% ಕನ್ನಡ ಬರೀಬೇಕಲ್ಲ. ಐಟಿನ ಅರೆ ನಂದನ್ ಐಟಿ. ಎಲ್ಲಿ ಕೆಲಸ ಮಾಡ್ತೀರಾ? ವಿಪ್ರೋನಾ? ಓ 70. ಓ ದಟ್ ಇನ್ಫೋಸಿಸ್. ಸಾರಿ. ಸೊ ಟಿಕೆಟ್ ಕಾಸಾಗಿದ್ದು ನೀವೇ ಇವತ್ತು? ಟಿಕೆಟ್ ಕಾಸಾಗಿದ್ದು ನೀವು? ನಕುಲ? ಇಲ್ಲ ಅವ್ರು ಜಂಗ್ಲಿ ರಮ್ಮಿಯಲ್ಲಿ ಬೆಟ್ ಮಾಡಿದ್ದಾರೆ. ಕೂಪನ್ ಕೋಡ್ ಹಾಕಿದ್ದಾರೆ. 3 ಜನಗೆ 5 ಜನ ಬೇಕು. when he said 3 ಜನಗೆ